ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಲೋ, ನಮಸ್ಕಾರ ಸ್ನೇಹಿತರೆ. ನನ್ನ ಹಿತೈಷಿಗಳಿಗೆ, ಕರ್ನಾಟಕದ ಸಮಸ್ತ ಜನರಿಗೆ ಪ್ರಕಾಶ್ ತಲ್ಲೂರು ಮಾಡುವ ನಮಸ್ಕಾರಗಳು, ವಂದನೆಗಳು. ನಾನು ಇಂದು ಸೂಚ್ಕ್ಷೇತ್ರ ಇಂಚಲ್ ಮಠದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ಇಂಚಲ್ ಮಠ ಸವದತ್ತಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನ. ಇದು ಬಹಳ ಪುರಾತನ ದೇವಸ್ಥಾನ. ಇಂಚಲ್ ಮಠ ಎಂದರೆ ಭಕ್ತಿ ಹಾಗೂ ಶಿಕ್ಷಣಕ್ಕೆ ಹೆಸರಾದ ಸ್ಥಳ. ಇದರ ಹಿಸ್ಟ್ರಿ, ಮಠದ ಬಗ್ಗೆ ಹೇಳುವುದೆಂದರೆ, ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಹಾಗೂ ಅವರ ಪ್ರಯತ್ನದಿಂದ ಇಷ್ಟು ದೊಡ್ಡ ಮಟ್ಟಿಗೆ ಇಂಚಲ್ ಮಠ ಹಾಗೂ ಶಿಕ್ಷಣ ಸಂಸ್ಥೆಯು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಎಂದರೆ ಅದು ನಾವು ಬಾಯಿಂದ ಹೇಳುವುದು ಸಾಧ್ಯವೇ ಇಲ್ಲ. ಮಠದ ಬಗ್ಗೆ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ದೊಡ್ಡ ಭಕ್ತವಾದಿಗಳಿದ್ದಾರೆ. ಮಠದ ಬಗ್ಗೆ ಅಪಾರ ಭಕ್ತಗಳಿದ್ದಾರೆ. ಹಾಗೂ ಶಿಕ್ಷಣ ಸಂಸ್ಥೆ, ಅನೇಕ ಶಿಕ್ಷಣ ಸಂಸ್ಥೆಗಳು, ವೈದ್ಯಕೀಯ ಹಾಗೂ ITI ಕಾಲೇಜ್ ಹಾಗೂ ಪ್ರೈಮರಿ ಸ್ಕೂಲ್, BEd DEd ಕಾಲೇಜ್, ಶಿಕ್ಷಣ ಸಂಸ್ಥೆಗಳು ಇಷ್ಟು ಮುಂದುವರಿಸಿದ್ದಾರೆ. ಹಾಗೂ ಮಠಕ್ಕೆ ಬಹಳ ಅಪಾರ ಭಕ್ತರು, ಹಿತೈಷಿಗಳು 12 ತಿಂಗಳು, ಪ್ರತಿ 12 ತಿಂಗಳಿನಲ್ಲಿ 2-3 ಸರಿ ಜಾತ್ರೆ ನಡೆಯುತ್ತಿದೆ. ಮಠದ ಮಹಾತ್ಮೆ ದೊಡ್ಡದಿದೆ. ಹೇಳುವುದಾದರೆ, ಚುಲ್ಕ್ಯಪ್ಪಜ್ಜನವರ ಕಾಲದಿಂದ ಹಿಡಿದು ಶಿವಾನಂದ ಅಪ್ಪಾರ ಮಹಾಸ್ವಾಮಿಗಳವರೆಗೆ ನಡೆದ ಒಂದು ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಇಂಚಲ ಮಠ. ಇಂದು ಅಪಾರ ಭಕ್ತರಿಗೆ ಒಂದು ಶ್ರದ್ಧಾಸ್ಥಾನ ಹಾಗೂ ಭಕ್ತಿಯ ಕೇಂದ್ರವಾಗಿದೆ. ಇದು ಇಂಚಲ ಮಠದ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಇದು ಕರ್ನಾಟಕ, ಇಡೀ ಭಾರತ ದೇಶದಲ್ಲೇ ಒಂದು ಪವಿತ್ರ ಪುಣ್ಯಕ್ಷೇತ್ರವಾಗಿ ಬೆಳೆದಿದೆ. ಇದರ ಬಗ್ಗೆ ಹೇಳುವುದಾದರೆ, ಸವದತ್ತಿ ತಾಲೂಕಿನಲ್ಲಿ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧ ಹಾಗೂ ದೊಡ್ಡ ದೇವಸ್ಥಾನವಾಗಿದೆ ಇಂಚಲ ಮಠ. ಇಂಚಲ ಮಠ ಬಗ್ಗೆ ಹೇಳುವುದಾದರೆ, ಶಿವಾನಂದ ಅಪ್ಪಾರ ಒಂದು ಮಹಿಮೆ ಹಾಗೂ ಅವರ ಅಪಾರ ಭಕ್ತ ಬಳಗ, ಅವರ ಪ್ರಯತ್ನದಿಂದ ಶಿಕ್ಷಣ ಸಂಸ್ಥೆಗಳಾಗಲಿ, ಒಂದು ಮಠ ಆಗಲಿ, ಅನ್ನದಾಸೋಹ ಪ್ರತಿ 12 ತಿಂಗಳಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತದೆ. ಹಾಗೂ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ಹಾಗೂ ಸಮಾಜ ಸೇವೆ, ಇದಕ್ಕಾಗಿ ಇಂಚಲ ಮಠ ಪ್ರಸಿದ್ಧವಾಗಿದೆ. ಹೇಳುವುದಾದರೆ, ಇಂಚಲ ಮಠದಲ್ಲಿ ಇಂದು ಎಷ್ಟು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಶಿಕ್ಷಣ ಹಾಗೂ ಅನ್ನದಾಸೋಹದಿಂದ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ್ದಾರೆ. ಪ್ರತಿ ಹಂತದಲ್ಲೂ ಹೇಳಿದರೆ ಇಂಚಲ ಮಠದ ಮಹಿಮೆ ಅಪಾರ. ಹಾಗೂ ಇದರ ಭಕ್ತ ವೃಂದವು ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಮಹಾರಾಷ್ಟ್ರ, ಕೇರಳಾಂತರ ಭಕ್ತರು ಆಗಮಿಸುತ್ತಾರೆ. ಮಠದ ಬಗ್ಗೆ ಇನ್ನೂ ಅನೇಕ ವಿಷಯಗಳು ಇದ್ದಾವೆ. ಶಿಕ್ಷಣ ಸಂಸ್ಥೆಗಳಾಗಲಿ, ಅನ್ನದಾಸೋಹಗಳಾಗಲಿ, ಒಂದು ಒಳ್ಳೆಯ ಕಾರ್ಯಾಚರಣೆಗಳಾಗಲಿ. ಇಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ದೊಡ್ಡ ಜಾತ್ರೆ ನಡೆಯುತ್ತದೆ. ಅನೇಕ ಪುರಾಣಗಳು, ಕಾರ್ಯಕ್ರಮಗಳು, ಸಮಾಜಕ್ಕೆ ಒಳ್ಳೆಯವಾಗುವ ಒಂದು ಯಾವುದೇ ಕಾರ್ಯಕ್ರಮ ಇರಲಿ, ಏನೇ ಇರಲಿ, ಇಲ್ಲಿ ಮಠದಲ್ಲಿ ಜರುಗುತ್ತದೆ. ಹಾಗೂ ಶಿವಾನಂದ ಅಪ್ಪಾರ ಪ್ರತಿ ಅಮಾವಾಸ್ಯೆಗೊಮ್ಮೆ ತೊಟ್ಟಲ ಪೂಜೆ ನಡೆಯುತ್ತದೆ. ಇನ್ನೂ ಅನೇಕ ಭಜನಾ ಕಾರ್ಯಕ್ರಮಗಳಾಗಲಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತವೆ. ಮಠದ ಹೆಸರು ಹಾಗೂ ಮಠದ ಒಂದು ಪವಿತ್ರತೆ ಬಹಳ ದೊಡ್ಡದಿದೆ. ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಇದರ ಬಗ್ಗೆ